ಗೊಲ್ಲಾಳಪ್ಪ, ಗುರುಗಳಿಗೆ ತಲೆ ಕೆಟ್ಟಿದೆ, ಹುಚ್ಚು ಹಿಡಿದಿದೆ ಅಂತ ಹೇಳಿ 3 ದಿನಗಳ ಕಾಲ ಕತ್ತಲು ಖೋಲಿಯಲ್ಲಿ ಹಾಕಿ ಹಿಂಸೆ ಕೊಟ್ಟಿಯಲ್ಲ, ಅದರ ಫಲವೇ ಈ ನಿನ್ನ ರೋಗ. ಗೊಲ್ಲಾಳಪ್ಪ, ಯಾರು ನಿನಗೆ ಶಾಪ ಕೊಟ್ಟಿದ್ದಾರೆಯೋ ಅವರೇ ನಿನ್ನ ರೋಗವನ್ನು ವಾಸಿ ಮಾಡಬಲ್ಲರು. ಗುರುಗಳ ಪಾದುಕೆಗಳನ್ನು ಮಾಡಿಸಿ ತಲೆಯ ಮೇಲೆ ಹೊತ್ತುಕೊಂಡು ಹೋಗಿ ಅವರಲ್ಲಿ ಸಮರ್ಪಿಸಿ ಕ್ಷಮೆಯನ್ನು ಕೇಳು. ಅವರು ಕ್ಷಮಿಸಿದರೆ ನೀನು ಈ ರೋಗದಿಂದ ಮುಕ್ತನಾಗುವೆ. ಹೋಗುತ್ತೇನೆ, ಖಂಡಿತವಾಗಿಯೂ ಹೋಗುತ್ತೇನೆ. ನನ್ನ ಆರಾಧ್ಯ ದೈವರ ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತು ಅವರ ಪಾದ ಕಮಲಗಳಿಗೆ ಬಿದ್ದು ನಾನು ಕ್ಷಮೆ ಯಾಚಿಸುತ್ತೇನೆ. ವೀಣೆ ಅಪ್ಪರೇ, ಅಪರ ಭವರೋಗ ನಿವಾರಕರಿದ್ದೀರಿ ನೀವು. ನನ್ನ ಹೆಂಡತಿ ಮೈ ಮೇಲೆಲ್ಲ ಬಿಳಿ ಮಚ್ಚೆ ಬಂದಾವ. ಯಾವ ವೈದ್ಯರಲ್ಲಿ ತೋರಿಸಿದ್ರು ಕಡಿಮೆ ಆಗ್ತಿಲ್ಲ ತಂದೆ. ಉಣ್ಮೆ ಬಂದ್ರ ಈ ರೋಗ ಇನ್ನೂ ಹೆಚ್ಚಾಗಿ ಕಾಣ್ತದ. ನಾವು ನಿಮ್ಮ ಮಕ್ಕಳು, ಈ ನಿಮ್ಮ ಮಕ್ಕಳ ಮೇಲೆ ಕೃಪೆ ತೋರು ಗುರುವೆ. ನೀವೆಂತ ಮನುಷ್ಯರಿದ್ದೀರಿ? ಮೈ ಮೇಲೆಲ್ಲ ಹಿಂಗ್ ಉಗುಳ್ತಾರ ಮಹಾತ್ಮರಂತೆ. ಮಹಾತ್ಮರು ಚಲೋ ಮಾಡ್ತಾರಂತ ಬಂದ್ರ ಬಾರಿ ತುಂಬಾ ಉಗುಳ್ತಾರೆ. ಮನುಷ್ಯರೆಲ್ಲ ಮಹೇಶ್ವರಾಗೋದಾದ್ರ ಈ ಲೋಕ ಹಿಂಗಿರ್ತಿತ್ತ? ಮೊದಲೇ ನೊಂದು ಮನಸ್ಸು, ಇನ್ನೂ ನೋಯಿಸ್ಬಿಟ್ಟ ಈ ಅಪ್ಪ. ಬೇಡ್ರಿ, ಅಪ್ಪ ಅವ್ರು ಏನೇ ಮಾಡಿದ್ರು ಅದ್ರೊಳಗೊಂದು ಮರ್ಮ ಇರ್ತೈತಿ. ಅವ್ರೇನೇ ಮಾಡಿದ್ರು ಎಲ್ರು ಒಳಿತಕ್ಕೋಸ್ಕರನ ಮಾಡ್ತಾರ. ಅವ್ವ, ನೀ ಸ್ವಲ್ಪ ಒಳಗ್ ಬರವಾ, ಬಾರವ್ವ. ಹೋಗು. ಬಾ ಬಾ ಬಾ, ಕೈ ಹಿಡಿವ. ಶಿವ ಶಿವ ಹರ ಹರ ಶಂಭೋ ವಿಶ್ವರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವರಾಧ್ಯರು, ಶಿವ ಶಿವ ಹರ ಹರ ಶಂಭೋ ವಿಶ್ವರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವರಾಧ್ಯರು. ಅಪರ ಕ್ಷಮಿಸಿ, ಅಪರ ಕ್ಷಮಿಸಿ. ಅಪರ ಮುತ್ಯಾರ ಮಹಿಮಾ ತಿಳಿದೆ ಹಾಳ ಬಾಯಿಂದ ಆಡ್ಬಾರ್ದನ್ನೆಲ್ಲ ಆಡಿದ್ದೀನಿ. ನಾನು ಪಾಪಿ ಆದೆ, ತಪ್ಪು ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಇರ್ಲಿ ಬಿಡವ, ಸಿದ್ಧಿ ಪುರುಷರ ಕಾಯಕವೇ ಪರೋಪಕಾರ ಅಲ್ಲೇನ. ಆದ್ರೆ ಅದು ಜನಸಾಮಾನ್ಯರಿಗೆ ಹೆಂಗ್ ತಿಳಿಬೇಕು? ಪಾದರಸ ಗಟ್ಟಿ ಆದ್ಮೇಲನ್ನ ಬಂಗಾರ ಮಾಡ್ಲಿಕ್ಕೆ ಬರ್ತದ, ಮನಸ್ಸು ಗಟ್ಟಿ ಆದ್ಮೇಲನ್ನ ಮಹಾದೇವನಾಗ್ಲಿಕ್ಕಾಗ್ತದ. ಎಲ್ರಿಗೂ ಒಳ್ಳೇದಾಗ್ಲಿ. ಜಗುರಿ, ನಾವು ಬೊಂಬಾಯಿಗೆ ಹೋಗೋಣ. ಅಲ್ಲಿ ಮುಂಬಾದೇವಿ ನಮ್ಗೆ ದರ್ಶನ ಕೊಟ್ಟು ಆಶೀರ್ವಾದ ಮಾಡ್ಲಿಕ್ಕೆ ಕರ್ಲಿಕ್ಕತ್ತಾಳ. ಜೋಗುರಿ, ನಾವೀಗ ಬೊಂಬಾಯಿನ ಸಮುದ್ರ ತೀರಕ್ಕೆ ಬಂದಿವಲ್ಲ? ಹೌದು ಸ್ವಾಮಿ. ಸ್ವಾಮಿ, ಯಾಕೆ ಕುಂತೀರಿ? ಇಲ್ಲೇ ಕುಂತು ಜಳಕ ಮಾಡೋಣ. ಅದಕ್ಕೆ ಇಲ್ಲಿ ಕುಂತ್ರೆ ಹೆಂಗ ಆಕೈತಿ? ಸಮುದ್ರ ಅಲ್ಲದ ನೀವೆಲ್ಲಿ ಕುಂತೀರಿ? ಆ ಸಮುದ್ರನೇ ನನ್ನ ತನಕ ಬರ್ತದ, ಅದೇ ಜಳಕ ಮಾಡಿಸ್ತದ. ಮುತ್ತೈದೆಯಾಗಿ ಈ ಬಾಳ್ನ ಗೆದಿಬೇಕು ಅಂತಿದ್ದ ನನ್ನ ಸಂಕಲ್ಪ ವಿಕಲ್ಪವಾಗಿ ಹೋಯ್ತಲ್ಲ. ಬನ್ನಿ ಬಸವ. ವಿಶ್ವಾರಾಧ್ಯ, ನಾನು ಮುಂಬಾಂಬಿಕೆ. ಮುಂಬಾದೇವಿ ಬಾಕಂದ. ಮಗು ಎದ್ದೇಳು.
ವಿಶ್ವಾರಾಧ್ಯ, ಭೂದೇವಿಯ ನೋವನ್ನು ನೋಡಲಾಗದೆ ಆ ಪರಶಿವನು ನಿನ್ನ ರೂಪದಲ್ಲಿ ಅವತರಿಸಿದ್ದಾನೆ. ಈ ಕಲಿಯುಗ ಇರುವ ತನಕ ನೀನು ವಿಶ್ವಜ್ಯೋತಿಯಾಗಿ ಬೆಳಗಬೇಕು. ನಿನ್ನಿಂದ ಲೋಕ ಕಲ್ಯಾಣವಾಗಬೇಕು. ಶುಭವಾಗಲಿ. ಧನ್ಯೋಸ್ಮಿ. ತಾಯಿ, ತಾಯಿ, ನನ್ನ ಜನ್ಮ ಪಾವನವಾಯಿತು ತಾಯಿ, ನನ್ನ ಜನ್ಮ ಪಾವನವಾಯಿತು. ಲಿಂಗ, ನನ್ನ ಲಿಂಗ ಇಲ್ಲಿ. ವಿಶ್ವಾರಾಧ್ಯ, ನಾನು ಗಂಗಾ ಮಾತೆ. ಗಂಗಾ ಮಾತೆ, ಗಂಗಾ ಮಾತೆ. ನೀನು ಧರಿಸಿದ ಲಿಂಗವನ್ನು ನನಗೆ ಅರ್ಪಿಸಿರುವೆ. ಮುಂದೆ ನೀನು ಎಲ್ಲಿ ಶಿವೈಕ್ಯ ಆಗುವೆಯೋ ಅಲ್ಲಿ ನಾನು ಗಂಗೆಯಾಗಿ ಬಂದು ನಿನ್ನ ಸುಕ್ಷೇತ್ರದಲ್ಲಿ ನೆಲೆಸುವೆ. ಪವಿತ್ರ ಗಂಗೆಲೆ ಮಿಂದರೆ ಪಾಪ ಪರಿಹಾರವಾಗುವ ಹಾಗೆ ನಿನ್ನ ದರ್ಶನ ಪಡೆದವರಿಗೆ ಪಾಪ ಪರಿಹಾರವಾಗಲಿ. ಧನ್ಯೋಸ್ಮಿ, ಧನ್ಯೋಸ್ಮಿ. ಶುಭವಾಗಲಿ. ನಾನೆಷ್ಟು ಪುಣ್ಯವಂತ ತಾಯಿ. ಸ್ವಾಮಿ, ನಿಮಗೇನೂ ಆಗ್ಲಿಲ್ಲ ತಾನೆ? ಜಗುರಿ, ನನಗೇನು ಆಗ್ಲಿಲ್ಲ, ಭಯ ಪಡ್ಬೇಡ. ಸಮುದ್ರ ರಾಜ ನನ್ನನ್ನು ಕರ್ಕೊಂಡು ಹೋಗಿ ಜಳಕ ಮಾಡಿಸ್ದ. ಅಲ್ಲಿ ಮುಂಬಾದೇವಿ ನಂಗೆ ದರ್ಶನ ಕೊಟ್ಲು. ನನ್ನನ್ನು ಅವಳು ಮಡಿಲಲ್ಲಿ ಮಲಗಿಸ್ಕೊಂಡು ಹಾಲು ಕುಡಿಸಿದ್ಲು. ಗಂಗಾದೇವಿ ನಂಗೆ ದರ್ಶನ ಕೊಟ್ಟು ನನ್ನ ಲಿಂಗ ಅರ್ಪಣೆ ಮಾಡ್ಕೊಂಡ್ಬಿಟ್ಲು. ನನ್ನ ಲಿಂಗ ತಗೊಂಡು ನನಗೆ ಆಶೀರ್ವಾದ ಮಾಡಿದ್ಲು. ಸ್ವಾಮಿ, ನೀವೇ ಪುಣ್ಯವಂತರು ಸ್ವಾಮಿ. ಜೋಗುರಿ, ಈಗ ನನ್ನ ಚಿತ್ತ ಸುಚಿತ್ತವಾಯಿತು, ಜ್ಞಾನ ಪರಿಪೂರ್ಣವಾಯಿತು. ನನಗೆ ಆದಿಪ್ರಸಾದ ಅನಾದಿ ಪ್ರಸಾದ ಎರಡೂ ಪ್ರಾಪ್ತಿಯಾಯಿತು, ಎರಡೂ ಪ್ರಾಪ್ತಿಯಾಯಿತು. मुझे मरना है, मुझे जीना नहीं, मुझे मरना है, मुझे मरना है. मैं मर जाऊंगा, मैं मर जाऊंगा. सेठू, ठहर जाओ, ठहर जाओ, ठहर जाओ. जिंदगी में तंग होकर समुंदर में डूब मरना चाहते हो? ये नहीं होगा, ये कभी नहीं होगा. मरने नहीं तो मैं क्या करूं स्वामी जी? मैं मटका खेल के बर्बाद हो गया, इसलिए मैं मरने के लिए आया हूं. मुझे मरना है. ಸೇಟು, ಋಣನ ಯಾವತ್ತು ಮುಂದುವರ್ಸ್ಕೊಂಡು ಹೋಗ್ಬಾರ್ದಲ್ಲೇ. ಈ ಜನ್ಮದ ಪಾಪನ ಇಲ್ಲೇ ಕಳಿಬೇಕಲ್ಲೇ. ತಪ್ಪದಾರಿ ಹಿಡಿತಿದ್ಯಾ. ಭಗವಾನ್ का घर देर है, अंधेर नहीं. 44 को ಸಿದ್ಧಿ ಕಟ್ಟಿನಿ ಅಲ್ಲ ಮಗನೇ. 44 ಅಲ್ಲ ಆದವನು ನಾನೇ, ಮುಲ್ಲ ಆದವನು ನಾನೇ, ಅನಂತ ಕಾಲದ ಈಶ ನಾನೇ, ಕಲಿಯುಗದ ಕಡೆ ಗಂಡ ನಾನೇ, ಕಲಿಯುಗದ ಕಡೆ ಗಂಡ ನಾನೇ, ಕಲಿಯುಗದ ಕಡೆ ಗಂಡ ನಾನೇ. ವಿಶ್ವರಾಜ ಮಹಾರಾಜ್ ಕಿ ಜೈ. 44 ಈ ಒಬ್ಬ ಸೇಟುವಿನ ಪ್ರಾಣ ಮಾತ್ರ ಅಲ್ಲ, ಇದೇ ರೀತಿ ಎಷ್ಟೋ ಜನ ಮಟಕ ಆಡಿ ಆಸ್ತಿ ಕಳ್ಕೊಂಡು ಜೀವವನ್ನೇ ಕಳೆದುಕೊಳ್ಳೋದಕ್ಕೆ ಹೊರಟವರಿಗೆ ಪ್ರಾಣದಾನ ಮಾಡಿ ಜೂಜಾಟ ಆಡಬಾರದು, ಅದು ತಪ್ಪು ಎಂದು ತಿಳಿ ಹೇಳಿ ಅವರು ಮತ್ತೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿ ಆಶೀರ್ವದಿಸಿದ್ದಾರೆ ವಿಶ್ವಾರಾಧ್ಯ ಗುರುಗಳು. ಗಣಪಂಡಿತ ವಿಶ್ವಾರಾಧ್ಯ ಮಹಾರಾಜ್ ಕಿ ಜೈ. ಕಾಶಿ ಗಣಪಂಡಿತ ವಿಶ್ವಾರಾಧ್ಯ ಮಹಾರಾಜ್ ಕಿ ಜೈ. ಅವಧೂತ ಮೂರ್ತಿ ವಿಶ್ವಾರಾಧ್ಯ ಮಹಾರಾಜ್ ಕಿ ಜೈ. ಶ್ರೀಗಿರಿ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೋಳುಂಟು. ಹಿಂದೂಗಳು ಭಜನೆಗೆ ಮಾಡಬಾರ್ದು ಅಂತ ನಿಜಾಮ್ ಸಾಹೇಬ್ ಹೇಳಿದ್ರು. ಏನ್ ಮಾಡಿದ್ರಿ? ಮುದ್ಗ ಮಾಡಿಸ್ತವನೆ, ಇವನ್ನ ಸುಟ್ಟು ಸಾಯಿಸ್ಬೇಕು. ಹೌದು, ಹೊರಗೆ ಬರ್ಲಿ, ಮುಗ್ಸೋಣ. ಕ್ಯಾರೇ ಅದೇ ಬುಡ್ಡ ಈ ಮನೆಗೂ ಭಜನೆಗೂ ಮಾಡಿಸ್ತಾವನೆ. ಯಹ ಬಿ ಅದೇ ಬುಡ್ಡ. ಏನು ಅರ್ಥಾಗೆ ಆಗ್ತಾ ಇಲ್ಲ. ಎಲ್ಲ ಮನೆಗೂ ಅದೇ ಬುಡ್ಡ ಭಜನೆಗೆ ಮಾಡಿಸ್ತವನೆ. ಇದರ್ ಬೈ ವೈ ಬುಡ್ಡ, ಉದರ್ ಬೈ ವೈ ಬುಡ್ಡ. किसको
किसको मारना रे? ಅರ್ಥಕ್ಕೆ ಆಗ್ತಾ ಇಲ್ಲ. या अल्लाह, ये बहुत बड़ा चमत्कार हो गया. ಚಮತ್ಕಾರ नहीं, पवाड़ है, पवाड़. हमको माफ कर दो स्वामीजी, ನಾವು ನಿಮ್ಮನ್ನ ಸಾಯಿಸಬೇಕು ಅಂತ ಬಂದಿದ್ವಿ. ಬಹುತ್ ಗಲ್ತಿ ಮಾಡ್ಬಿಟ್ಟಿದ್ದಾವ್. ನಿಮ್ದು ಮೈ ಮೇಗೆ ನೋಡಿದ್ಮೇಲೆ ಅಲ್ಲ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂತ ಅಂದ್ಕೊಂಡಿದ್ದೀವಿ. ಮಾಫ್ ಕರೋ ಸ್ವಾಮೀಜಿ, ಮಾಫ್ ಕರೋ. ಶಿವ ನಿಮಗೆ ಒಳ್ಳೇದು ಮಾಡಲಿ. देखो मेरे भाई, हिंदू मुसलमान अलग नहीं, एक है. सबका मालिक एक, राम रहीम एक. समझे? समझो. ಅಪ್ಪ ನೀವು ಸಾಕ್ಷಾತ್ ಪೈಗಂಬರ್ ಇದ್ದೀರಪ್ಪ. ನಾವೆಲ್ಲ ಮಸ್ಜಿದ್ में ನಮಾಜ್ ಮಾಡ್ತೀವಿ. ಶಾಮ್ को आपके साथ मिलके ಭಜನಿ ಮಾಡ್ತೀವಿ ಮುತ್ಯ, ಭಜನಿ ಮಾಡ್ತೀವಿ. ಖುಷಾತಲೆ, ಖುಷಾತು, ಶಬಾಷ್. ಹೀಗೆ ಚಲೋ ನಡ್ಕೊಳ್ರಿ. ಮರಣಕ್ಕೂ ಮರ್ಯಾದೆಗೂ ಜಾತಿ, ಹಣ, ಅಂತಸ್ತು, ಮೇಲು ಕೀಳು ಇಲ್ಲಲೇ. ಬಿಟ್ಟಾಕ್ರಲೇ ಈ ಮತಗಳ ಜಗಳ. ಮಾಡದ ಕೆಲಸ ಬಹಳ. ಚಲೋ ಚಲೋ. बहुत अच्छे बोल दिया आप. ಅಯ್ಯೋ ಅಪ್ಪ, ಮುತ್ಯ, ನಿನ್ನ ಸಹೋದರ ಬಸವಲಿಂಗ ಶಾಸ್ತ್ರಿಗಳು ಹೇಳಿದಂತೆ ನಿನ್ನ ಪಾದಗಳಿಗೆ ಈ ಕಡಾವಿಗಳನ್ನು ಮಾಡಿಕೊಂಡು ಬಂದಿರುವೆನೋ ತಂದೆ. ನೀನು ನಿನ್ನ ಪಾದಗಳಿಗೆ ಇವುಗಳನ್ನು ಧರಿಸಿಕೊಂಡು ನನ್ನನ್ನು ಈ ರೋಗದಿಂದ ಮುಕ್ತಗೊಳಿಸಿ ಉದ್ಧಾರ ಮಾಡು ತಂದೆ. ಎಲ್ಲಿರುವೆ ತಂದೆ, ಎಲ್ಲಿರುವೆ? ಎಲ್ಲಿದ್ಯವ್ವ ಗೌಡ್ತಿ? ಬಾಬಾ ಬಾಬಾ. ಅಪ್ಪೋರ, ನೀವು ನಮ್ಮ ಮನೆಯಾಗ ಮೊದಲು ನನಗೆ ಆಶೀರ್ವಾದ ಮಾಡಿ. ನೋಡವ್ವ, ಸ್ವಲ್ಪ ಚಾ ಕುಡಿಬೇಕನ್ಸದ, ಜಲ್ದಿ ಮಾಡ್ಕೊಂಬಾರವ್ವ. ಏನವ್ವ? ಹಾಲು. ಹಾಲು? ಏನ್ ಹಾಲು ಅಂತ ರಾಗ ಎಳಿತಿ? ಏನ್ ಕರಿಚಾ ಮಾಡ್ಕೊಡ್ಬೇಕಂತ ಮಾಡಿದ್ಯೇನು? ಹೌದು ಅಪ್ಪೋರ, ನಿಮ್ಮ ಹತ್ರ ನಾನು ಯಾಕೆ ಸುಳ್ಳು ಹೇಳಿ? ಎಲ್ಲ ತಿಳಿದವ್ರಿದ್ದೀರಾ. ಮನೆಯಾಗೆ ಹಾಲಿಲ್ಲ, ಇರೋದೊಂದು ಆಕಳು, ಅದು ಬರಡಾಗಿ ಹಾಲು ಕೊಡ್ತಿಲ್ಲ. ಇನ್ ನಿಮಗ್ ಚಾ ಹೆಂಗ್ ಮಾಡ್ಕೊಡ್ಲಿ ಅಂತ ಚಿಂತೆ ಆಗೈತೆ. ಚಿಂತಿ ಬೇಡವ್ವ. ಆಕಳತ್ರ ಹೋಗಿ ಮುತ್ಯ ಬಂದಾನೆ ಅಂತ ಹೇಳು. ಅಮೃತ ಸುರಿತಾಳೆ, ಅಮೃತ. ಜಲ್ದಿ ನಡಿಯವ್ವ. ಅವ್ವ, ಗೋಪಿಕಾ, ಮಹಾಲಕ್ಷ್ಮಿ, ವಿಶ್ವಾರಾಧ್ಯಪ್ಪವರು ಮನೆಗೆ ಬಂದಾರ. ಹಾಲು ಕೊಡೆ ನನ್ನವ್ವ. ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು. ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು. ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು. ಹರ ಹರ ಶಿವ ಶಿವ ಶಂಭೋ. ಅಪ್ಪೋರ, ತಂದ್ಯವ್ವ. ಸುಡ್ತದ? ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಭಯನುವುದಯ್ಯ ಅನ್ನೋ ಅಣ್ಣ ಬಸವಣ್ಣವ್ರ ಮಾತು ಇಂದು ನನ್ನ ಕಣ್ಮುಂದ ಸತ್ಯ ಆತು ನೋಡು ನನ್ನಪ್ಪ, ಸತ್ಯ ಆತು ನೋಡು. ಅಯ್ಯೋ, ನಿಮ್ಮನ್ನು ಕೂಡಾಕ್ಬಿಟ್ಟು ಭಾಳ ತಪ್ಪಾಗ್ಬಿಟ್ಟೆ ನಾನು. ಅಪ್ಪ ಅವ್ರೆ, ಅಯ್ಯೋ, ಎಲ್ಲಿದೆಯೋ ನನ್ನ ಅಪ್ಪ? ಗಂಗೆ, ಮೇಲೆ ಸಾವುಕಾರ ಮನ್ಯಾಗ ಹೋಳ್ಗಿ ಮಾಡ್ತಾವ್ರೆ ಅನ್ಸತಿ. ಹೌದು, ಅವ್ರ ಮನ್ಯಾಗ ಬೀಗರ್ ಬಂದಾರ, ಅದಕ್ಕ ಹೋಳ್ಗಿ ಮಾಡ್ಯಾರ. ತಪ್ಪತ್ತೇನು? ತಪ್ಪೇನಿಲ್ಲ. ಸಾವುಕಾರ ತಂಗಿನ ಯಾವ್ದೋ ಊರ್ ಕೊಟ್ಟಿರ್ಬೇಕನ್ಸತ್ತೆ, ಅದಕ್ಕೆ ಹೋಳ್ಗಿ ಮಾಡ್ತಾವ್ರೆ. ನಿನಗೆ ಯಾರು ಹೇಳಿದ್ರಪ್ಪ ಈ ಸುದ್ದಿನ? ಅದು ಹೊರಗಡೆ ಕಟ್ಟೆ ಮೇಲೆ ಕೂತಿದ್ನಲ್ಲ, ನೀರ್ ಸದ ಹೆಣ್ಮಕ್ಳು ಅಂತಿದ್ರು, ಕೇಳಿಸ್ಕೊಂಡೆ. ಹೌದೌದೌದು. ಆಮೇಲೆ ಗಂಗೆ, ಆ ಪಕ್ಕದ ಮನೆ ಗೌಡ್ರ ಮನೆಯಾಗ ಬೀಜದ ಓರಿ ತಂದು ಕಟ್ಟ್ಯಾರಂತೆ. ಹೌದಾ? ತಗಿ ತಗಿ ಅತ್ತಾಗ ಹಳ್ಳ ಒಳ್ಳೆ ಬರೀ ಕೈ ಹಿಡ್ಕೊಂಡು ಮಾತಾಡ್ತಾನ. ಮಾರ್ ಮಣ್ಣ ಗಡಗ್ಲಿ, ಕಣ್ಣು ಸುದ್ದಿಲ್ಲ ನಿನಗ, ಕೈ ಬಾಳ ಸುದ್ದದಾವು. ಅವ್ರ ಮನ್ಯಾಗ ಹಡದ್ರಂತ, ಇವ್ರ ಮನ್ಯಾಗ ಎಮ್ಮಿ ತಂದ್ರು, ಅವ್ರ ಮನ್ಯಾಗ ಸತ್ರು, ಇವ್ರ ಮನ್ಯಾಗ ಹುಟ್ಟಿದ್ರು. ಇದಾತು. ನಿನ್ನ ಬಾಯಿ ಹೊಳ್ಕೊಂಡು ಕುಂದ್ರಾಕ ಏನಾಗತ್ ದಾಡಂತೀನಿ ನಾನು. ನಿನ್ ಬಾಯಿ ಮೊದಲ ಹೊಳ್ಕೊಂಡು ಪೂಜೆ ಮಾಡೆ, ಸುಮ್ನೆ ಮಾತಾಡ. ಗಂಗೆ, ವಾಸನೆ ಬರಕತ್ತೈತಿ. ಆ ಕಂಠ ಬಂದ ನೋಡ, ಬಾಜುಕ ನಿಂತ ನೋಡು. ಮಾವ,
ಹೊಲ್ದಾಗ ಏನ್ ಬಿತ್ತಂದಿಯಪ್ಪ? ಏನ್ ಬಿತ್ತಿದ್ಯಾ ಅಂತ ನನ್ಗೆ ಯಾಕಪ್ಪ ಕೇಳಿ? ಹೊಲ ಹೊಳ್ದೆ ಬಿತ್ತವನ ನೀನೆ, ಮಧ್ಯದಲ್ಲಿ ನಾನ್ ಮಾತಾಡಿ ಕುಟ್ಟಿ ಕೋಡಿ ಅಂತ ನಾನೇ ಬಯಸ್ಕೊಳ್ಳಪ್ಪ. ನೀನ ಕೇಳ. ಅಯ್ಯಯ್ಯೋ ಬ್ಯಾಡಪ್ಪ ತಮ್ಮ, ಒಟ್ಟ ನನಗ್ ಕೇಳಬೇಡ. ಇವನ್ ಕಿರಿಕಿರಿ ನನಗ ಸಹಿಸಾಕಾಗವಲ್ದು ನೋಡು. ಆಚಿ ಕಡಿ ಕೆರಿಗೋ ಬಾವಿಗೋ ಹಾರ್ಲೆ ಅನಸ್ಬಿಟ್ಟತ್ ನನಗ. ಇವಳು ಹಾರು ಹಾಕಿ ಅಲ್ಲ, ಯಾರನಾದ್ರೂ ಹಾರ್ಸು ಹಾಕಿ. ಅದಿರ್ಲಿ, ಹೊಲ್ದಾಗ ಏನ್ ಬಿತ್ತಂದ್ಯೋ ಮಾರಾಯ? ಹೊಲನ ಗರ್ಕಿ ಕಿತ್ತು ಹಸನ್ ಮಾಡಿದ್ದಿ. ಮಾಡೀನಿ. 3 ಗೇಣಿ ದಿಂಡ್ ಕಟ್ಟಿ ಹೊಲ ತುಂಬಾ ಅರ್ಗಿನಿ. ಕೈಯಾಗ ಮಣ್ಣು ಹಿಡಿದ್ರ ತೊಂಬಿಟ್ಟು ಆದಂಗ ಆಗ್ಯಾದ. ಒಳ್ಳೆ ಮಳೆ ಬಿದ್ರ ನೀರ್ ಹೊರಗೆ ಹೋಗಲ್ಲ. ಹೊಲ್ದಾಗ ಏನ್ ಬಿತ್ತಂದ್ಯೋ ಮಾರಾಯ? ಗಂಗಿ. ಅಯ್ಯೋ ಹಗರ್ಕ ಹಳ್ಳ ಕೈ ಬರೀ ಅಚ್ಚ ಕಡೆ ಬರ್ತೈತಲ್ಲಿಂದ. ಕಣ್ಣು ಕಾಣಂಗಿದ್ರೆ ನಾನ್ ಯಾಕ ಮುಟ್ಟಕ್ ಹೋಗ್ತಿದ್ದೆ. ಅದು ಹೊಲ್ದಾಗ ಏನ್ ಬೆಳೆ ಬಿತ್ತಿ ಅಂತ ಕೇಳ್ತಾವನಿ. ಸುಡ್ಗಾಡ್ ಬಿತ್ತನ. ಸುಡ್ಗಾಡ್ ಬಿತ್ತಪ್ಪ. ಅಯ್ಯೋ, ನಿಮ್ಮಿಬ್ಬರು ಜಗಳದಾಗ ಹೊಲ ಬೀಳ್ಬಾರ್ದು ನೋಡು. ಅದಕ್ಕ ನಾನು ನನ್ನ ಹೊಲ್ದಾಗ ಬೆಳೆದ ಸೌತೆಕಾಯಿ ನೋಡ ಹೆಂಗದ ನೋಡ. ಇದು ಸೌತೆಕಾಯಿ ಉದ್ದ ಐತಿ, ದಪ್ಪ ಐತಿ, ಚಂದ ಐತಿ. ಆದ್ರೆ ಇದು ನನಗೆ ಬೇಡ. ನನ್ನ ಹೊಲ್ದಾಗ ನಾನು ಬೆಳೆಯೋದೇ ಗೆಣಸ. ನೀನು ನನ್ ಗಂಗಿ ಹೊಲ್ದಾಗ ಕೈ ಹಾಕ್ಬೇಡ, ತಲೆ ಹಾಕ್ಬೇಡ, ಕಾಲ್ ಹಾಕ್ಬೇಡ. ಹೊರಡು. ನೋಡ್ದ ಗಂಗವ್ವಕ್ಕ, ಹೊಲ ಅದ ಮಾಡಕ ನಾವ್ ಬೇಕು. ಆದ್ರೆ ಈಗ ಗೆಣಸ ಹಾಕ್ತಾನಂತ. ಈ ಲೋಕದಾಗ ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಬೆಲೆನೇ ಇಲ್ಲ ನೋಡು. ಕರ್ಮ. ಅಯ್ಯೋ ಕತಿಯ ಭಗವಂತ, ಯಾವಾಗ ಕೊಡ್ತೀಯಪ್ಪ ಈ ಕರ್ಮ ಗೇಡಿಗೆ ಬುದ್ಧಿ? ಯಾವಾಗ ಕೊಡ್ತೀಯಪ್ಪ ಭಗವಂತ? ಅಪ್ಪರೇ, ಮಕ್ಳಿಲ್ಲ ಅಂತ ನಿಮ್ಮ ಹತ್ರ ಬಂದಾಗ ನೀವೇ ಪ್ರಸಾದ ತರ ಕೊಟ್ಟು ಈಗ ನೀವೇ ಕಿತ್ಕೊಳ್ಳೋದು ಯಾವ ನ್ಯಾಯ ಅಪ್ಪರೇ? ಸತ್ತೋಯ್ತು ಅಂತ ಬೇಸರ ಇಲ್ಲ. ಈ ಕೂಸು ನಿಮ್ ಕೈಯಾರ ಸತ್ತೋಯ್ತು ಅಂತ ಊರ್ ಜನ ಎಲ್ಲ ಮಾತಾಡ್ತಾರಲ್ಲ, ನಾವು ನಮಗ್ ಬೇಡ ಅಪ್ಪಯ್ಯ, ನಾವು ನಮಗ್ ಬೇಡ. ಅಯ್ಯೋ, ಯಾಕೆ ಹಿಂಗ್ ಮಾಡಕ್ ಹೋದ್ರಿ? ನೀನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ತಂದೆ. ನನ್ ಕೂಸು ಉಳ್ಸ್ಕೊಡುತ್ತಂತೆ ಅಷ್ಟೇ, ಕೇಳ್ಕೊಳ್ಳೋ. ಶಿವ ಶಿವ ಹರ ಹರ ಶಂಭೋ ವಿಶ್ವರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವರಾಧ್ಯರು, ಶಿವ ಶಿವ ಹರ ಹರ ಶಂಭೋ ವಿಶ್ವರಾಧ್ಯ. ನನ್ ಮಗು ಬದುಕ್ಬಿಡ್ತು, ನನ್ ಮಗುನ ಬದುಕ್ಸ್ಬಿಟ್ರಿ. ಈ ಮಗು ಜೀವ ಒಯ್ಯಕ್ಕೆ ಯಮದೂತರು ಬಂದಿದ್ರು. ಕಿಂಕರರೇ, ಹೋಗಿ ಆ ಮಗುವಿನ ಪ್ರಾಣವನ್ನು ತೆಗೆದುಕೊಂಡು ಬನ್ನಿ. ನಿನ್ಕೊಳ್ರ ಬಂದ್ಬಿಟ್ರೇನು ಮಗು ಜೀವ ಒಯ್ಲಾಕ? ನಾನ್ ಬಿಡ್ಬೇಕಲ್ಲ. ಏಯ್ ಯಮ, ಅವನ ಆಯಸ್ಸು ಮುಗಿದಿದೆ. ಅದಕ್ಕಾಗಿ ನಾನು ಅವನನ್ನು ಕರೆದೊಯ್ಯಲು ಬಂದಿದ್ದೇನೆ. ನೀವು ಅಡ್ಡ ಬರಬೇಡಿ. ಯಾರೋ ಇರೋದಿಲ್ಲಿ ವಿಶ್ವರಾಧ್ಯ. ನಾನಿರ್ಬೇಕಾದ್ರೆ ಆ ಮಗು ಜೀವ ಒಯ್ತೆ ನೀನು? ಎಷ್ಟೋ ಧೈರ್ಯ ನಿನ್ಗೆ? ಹೇಳ ಇವ್ರಿಗೆ ವಾಪಸ್ ಹೋಗಕ್ ಹೇಳು. ಆಯ್ತು. ಆ ಕರಿಯಂಗ್ ಹೇಳಿ ನೀ ಹೋಗಿರಲ್ಲ. ಅದನ್ನ ತಡಿಯಕ್ಕೆ ಆ ದೇವಿ ನನ್ನ ಕೈಲಿ ಈ ನಾಟಕ ಆಡ್ಸಿದ್ಲು. ದರ್ಗಾ ಒಳಗೆ ಬೂಟ್ ಹಾಕೊಂಡ್ ಬರ್ತಿದ್ಯಾ? ಟಹರೋ. ಸಾಬ್, ಆ ಬುಡ್ಡ ಬೂಟ್ ಹಾಕೊಂಡು ಒಳಗೆ ಬಂದಿದ್ದ. ತಡೆಯಕ್ ಹೋದ್ರೆ ನಿಂದ್ರಲಿಲ್ಲ. ಸಾಬ್ ಸಾಬ್, ವಹಿ ಬುಡ್ಡ ವಾಪಸ್ ಆ ರहा है देखो. अच्छा वो बुड्ढा को मैं ही देख लूंगा. ए बुड्ढा, बूट डाल के दरगाह के अंदर क्यों गया? अक्ल नहीं क्या? ಇವರು ಸಾಮಾನ್ಯ ಮನುಷ್ಯ ಅಲ್ಲ, ಇನ್ಸಾನ್ नहीं, मेरा पैगंबर है, भगवान पैगंबर है, भगवान पैगंबर है. साधु महाराज, लाख लाख सलाम. ಏನ್ ಸಾಹೇಬ,
ನನ್ನನ್ನು ಬೈಲಾಕ್ ಬಂದು ಸಲಾಂ ಮಾಡ್ಲಾಕ್ ಹತ್ತಿದ್ಯಲ್ಲ. ನಂದು ತಪ್ಪಾತು ಅಪ್ಪವ್ರ. ಮುझे ಮಾಫ್ ಕರೋ ಮಹಾರಾಜ್, ಮುझे ಮಾಫ್ ಕರೋ. ನಿನ್ನ ಕೆಲಸ ನೀನು ಮಾಡಿದ್ದಿ, ಅದ್ರಾಗ ಏನೂ ತಪ್ಪಿಲ್ಲ ಸಾಹಿಬ. ನೀನು ನಂಗೆ ಭಾಳ ಇಷ್ಟ ಇದೆಯಾ ನೋಡು. ಇವತ್ತಿಂದ ನೀ ನನ್ನ ಭಕ್ತ. ನಿನಗೆ ದೊಡ್ಡ ಉದ್ಯೋಗ ಸಿಗತ್. ಹೋಗು ಸಾಹೇಬ್ರೆ. ನಡಿ ನಡಿ. ಸಾಹೇಬ್ರೆ, ನಿಮಗೆ ನಿಜಾಮ್ ಸರ್ಕಾರ ಕಮಿಷನರ್ ಆಗಿ ಬಡ್ತಿ ನೀಡಿದೆ. ಸಚ್ ಹೇಳ್ತಾ ಇದ್ಯಾ? ಹೌದು, ಪತ್ರ ಈಗ ಬಂತು. ಸಾಧು ಮಹಾರಾಜ್, ನೀವು ಹೇಳಿದ್ದು ನಿಜ ಆಗೋಯ್ತು. ಆಜ್ಸೆ ನಾನು ನಿಮ್ ಭಕ್ತ ಆಗೋಗ್ಬಿಡ್ತೀನಿ. ಯವ್ವ, ನನ್ ಬಿಟ್ಟು ಹೊಂಟೋದೇನವ್ವ, ನನ್ಗಿನ್ಯಾರ ಗತಿ? ವಿಶ್ವರಾಧ್ಯ ಮಹಾರಾಜ್ ಕಿ ಜೈ. ಅಪ್ಪರೇ, ಅಪ್ಪರೇ, ನನ್ನ ಮಗಳ ಜೀವ ಉಳಿಸ್ರಿ. ನಿಮ್ಮ ಪಾದ ಧೂಳಾಗಿ ನಿಮ್ಮ ಸೇವೆ ಮಾಡ್ಕೊಂತ ಇರ್ತೀವ್ರಿ ಅಪ್ಪ. ಅಂದಂಗ ನೀನ್ ಗಾಜಿಪುರದಾಗ ಮೈ ಮಾರ್ಕೊಂಡು ಜೀವನ ನಡ್ಸಕಲ್ಲೇನ? ಆದ್ರೂ ನಿನ್ನ ಮಗಳ ಮ್ಯಾಗ ಬಾಳ ಕಾಳಜಿ ಇಟ್ಟಿದ್ಯಾ ನೋಡು. ಮುಂದೆ ಈಕಿಗೂನು ಇದೇ ಕೆಲಸ ಕಚ್ಚಬೇಕಂತಿದ್ಯೇನ? ಇಲ್ಲ ಅಪ್ಪ ಅವ್ರೇ, ಇಲ್ಲ. ಒಂದು ಶರ್ತ್ ಮ್ಯಾಲ ಈಕಿನ ಉಳಿಸ್ತೀನಿ. ಹೇಳ್ರಿಪ್ಪ, ಹೇಳ್ರಿ. ನನ್ನ ಪ್ರಾಣನ ನಿಮ್ಮ ಪಾದಕ್ಕಿಡ್ಲೇನು? ನಿನ್ನ ಹೊಲ್ಸ್ ಕೆಲ್ಸಕ್ಕೆ ಈಕಿನ ಹಚ್ಬಾರ್ದು. ಇಲ್ಲ ಯಪ್ಪ, ಶಿವಭಕ್ತಳಾಗಿರ್ಬೇಕು. ತುಳಜಾಪುರದ ದೇವಿ ಅಣೆ, ನನ್ನ ಮಗಳನ್ನ ಶಿವ ಭಕ್ತಳನ್ನಾಗಿ ಮಾಡ್ತೀನಿ. ಒಳ್ಳೆ ವರ ನೋಡಿ ಆಕೆಗೆ ಲಗ್ನ ಮಾಡ್ತೀನಿ ಅಪ್ಪ. ಶಿವ ಶಿವ ಹರ ಹರ ಶಂಭೋ ವಿಶ್ವರಾಧ್ಯರು. ಹರ ಹರ ಶಿವ ಶಿವ ಶಂಭೋ. ಕಂದ ತಾರಾಬಾಯಿ. ಶಿವ ಶಿವ ಹರ ಹರ ಶಂಭೋ ವಿಶ್ವರಾಧ್ಯರು. ಚಂದ ನಿದ್ದೆ ಆಯ್ತೇನಮ್ಮ? ಅಮ್ಮ, ಅಮ್ಮ, ಬಾ ಮಗಳ. ಮಗಳ, ಮಗಳ, ಈ ಮುತ್ಯಾರೇ ನಿನಗೆ ಮರು ಜನ್ಮ ಕೊಟ್ಟಿದ್ದು. ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿ ಪಡಿ. ಸಿದ್ಧಿ ಕಟ್ಟೀನಿ, ಎಲ್ಲಾರ್ಗೂ ಒಳ್ಳೇದಾಗ್ತದೆ. ಆದಿಶಕ್ತಿ ಕಾಪಾಡ್ತಾಳ. ಗುರು ನಿಂದೆ ಮಾಡಿದ ಮಹಾಪರಾಧಕ್ಕೆ ನನಗಿನ್ನೂ ಈ ಶಿಕ್ಷೆಯೇ? ಅಯ್ಯೋ ತಂದೆ. ಅಪೋರ, ನಿಮ್ಮ ಆಶೀರ್ವಾದದಿಂದ ನನ್ನಿಬ್ಬರು ಹೆಣ್ತಿರಿಗೂ ಮಕ್ಕಳಾಗಿ, ಆ ಮಕ್ಕಳಿಗೂ ಮದುವೆ ಆಗಿ ಮಕ್ಕಳಾಗಿದಾರ. ಆ ನನ್ನ ಮೊಮ್ಮಕ್ಕಳು ನಿಮ್ಮನ್ನ ಅಬ್ಬೆ ತುಮಕೂರು ಕರ್ಕೊಂಡ್ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗಾಗಿ, ನಿಮ್ಮ ಸಲುವಾಗಿ ಮಠ ಕಟ್ಟಿದಾರ ಅಪೋರ, ಮಠ ಕಟ್ಟಿದಾರೆ. ಉತ್ಸಕ್ರಿಯ ಘಟ ಬಿಟ್ಟು ಮಠ ಇಲ್ಲ, ಮಠ ಬಿಟ್ಟು ಘಟ ಇಲ್ಲ ಲೇ. ಈ ಘಟದಾಗಿರೋ ಗಾಳಿ ಹಾರೋಯ್ತಂದ್ರ ನಿನ್ನ ಮಠ ಎಲ್ಲಿ ಉಳಿತದ್ಲೇ? ಮಠ ಅಂತೆ ಮಠ, ಎಲ್ಲ ಸೋರ್ತದ ತಟ ತಟ. ಅಪೋರ, ನೀವು ಬರ್ಲಿಲ್ಲ ಅಂದ್ರೆ ನಾನು ಹೋಗಂಗಿಲ್ಲ ಅಪೋರ, ನಾನು ಹೋಗಂಗಿಲ್ಲ. ಸಕ್ರಿಯ, ಇದೇನೋ ಹಿಂಗ್ ಬೆನ್ನತ್ತಿದೆ ಒಳ್ಳೆ ಬೇತಾಳಂತರ. ಜೋಗುರಿ ಬಿಡಂಗ್ ಕಾಣಂಗಿಲ್ಲ. ಹೋಗೋಣ. ಹಂಗೆ ಅಡವಿ ಸಿದ್ದೇಶ್ವರನ ದರ್ಶನ ಮಾಡ್ಕೊಂಡು ಹೋಗುವ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲದ ಮುಕುತಿ, ಮುಕುತಿ ಸಾರಿ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲದ ಮುಕುತಿ, ಮುಕುತಿ ಸಾರಿ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲದ. ಗುರುದೇವ, ನಿನ್ ಕಂದ ನಾನ್ ಬಂದೀನ್ ನೋಡಪ್ಪ. ಅವಧೂತ ವಿಶ್ವ, ಗುರುದೇವ, ನೀನೀಗ ಕರ್ಮಕಾಂಡವನ್ನು ಕಳಚಿ ಕರ್ಮಗಳ ಜಂಜಾಟದಿಂದ ದೂರವಾಗಿರುವೆ. ಈಗ ನಿನ್ನಲ್ಲಿ ನನ್ನ ಉಪಾಸನಾ ಭಗವತಿಯಾದ ಶ್ರೀ ಆದಿಶಕ್ತಿ ಬಗಳಾಂಬಿಕೆಯೇ ನೆಲೆಸಿದ್ದಾಳೆ. ಆಕೆಯ ಸಾನ್ನಿಧ್ಯದಲ್ಲಿಯೇ ನಾನು ನಿನ್ನೊಡನೆ ಕೂಡಿಕೊಂಡಿರುವೆ. ನಾ ಕೊಟ್ಟ ನಿಧಿಯೇ ನಿನ್ನಲ್ಲಿ ಇಂಬುಗೊಂಡಿದೆ. ನನ್ನ ಪೂಜೆಗಾಗಿ ಕಾಶಿಯಿಂದ ಗಂಗೆ ತರಿಸ್ತೀಯಾ ವಿಶ್ವಾರಾಧ್ಯ? ಆಯ್ತು ಗುರುದೇವ. ವಿಶ್ವಾರಾಧ್ಯ, ಎಂತಹ ಆನಂದದ ಕ್ಷಣಗಳು! ನಿನ್ನಿಂದ ಈ ಕೆಲಸವನ್ನು ಮಾಡಿಸಬೇಕಿತ್ತು. ಇನ್ನು ಮುಂದೆ ಈ ಗಂಗೆ ನನ್ನ ಗದ್ದಿಗೆ ಸುತ್ತ ಸದಾಕಾಲ ನೆಲೆಸಿರುತ್ತಾಳೆ. ಶರಣ್ರಿ ಅಪ್ಪರೇ, ಅಪ್ಪರೇ,
ನೀವು ನಮ್ ಹೊಲಕ್ ಬಂದಿದ್ದು ನಮ್ ನಸೀಬು ಕುಲಾಯಿಸ್ ನೋಡ್ರಿ ಅಪ್ಪೋರೆ. ನಾನ್ ನಿನ್ ಹೊಲಕ್ ಬಂದಿದ್ದು ನಿನ್ ನಸೀಬ್ ಕುಲಾಯಿಸ್ತಾ? ಹಂಗಾದ್ರೆ ನಾನ್ ನಿನಗೊಂದ್ ಕೇಳ್ತೀನಿ, ತಪ್ಪದೆ ಕೊಡ್ತೀಯೇನು? ಯಪ್ಪ, ನೀ ಕೇಳದ್ ಹೆಚ್ಚ ನಾ ಕೊಡೋದ್ ಹೆಚ್ಚ, ಕೇಳ್ರಲ್ಲ. ನಿನ್ ಹೆಣ್ತಿನ್ ಕೊಡು. ಅಪ್ಪೋರೆ, ಏಯ್, ನಾನ್ ಕೇಳಿದ್ದು ನೀನ್ ತಿಳ್ಕೊಂಡಂಗಲ್ಲಲೇ ಮೂರ್ಖ. ನಾನ್ ಕೇಳಿದ್ದು ಈ ಜಾಗದಾಗ ನಾನ್ ಕುಂತ್ರ ಇದು ನಂದಾದ್ರೆ ನನ್ನಿಂದ ಯಾರು ಕಸ್ಕೋಕಿಲ್ಲ. ಮುಂದ ಇಲ್ಲಿ ಹೊಸ ಮನೆಗಳಾಗಿ ದೊಡ್ಡ ಪಟ್ನ ಆಗ್ತದ. ಬೊಂಬಾಯಿ ತರ ಬೆಳೆಯತ್ತೆ. ಗಂಗೆ, ಕಲ್ಬುರ್ಗಿಯಲ್ಲಿ ನಮ್ಮ ಮುತ್ತಿ ಅವರು ಚಂಪಾಬಾಯಿ ಮಗನ ಬದುಕಿಸಿದ್ರಂತೆ. ಎಂತ ಪವಾಡ ಗಂಗಿ, ಎಂತ ಪವಾಡ! ಸತ್ತು ಮಗನೇ ಬದುಕಿಸಿದ್ರು ಅಂದ್ಮೇಲೆ ನನ್ನ ಕಣ್ಣು ಬರ್ಸಕ್ಕಾಗಲ್ವಾ? ಹೌದ್ರಿ, ನಮ್ ಮುತ್ಯಾರು ಸಾಕ್ಷಾತ್ ಶಿವನೇ. ತಂದೆ ವಿಶ್ವಾರಾಧ್ಯ ಪ್ರಭುವೇ, ನಿಕೃಷ್ಟ ಪಾಪ ಪ್ರಭು, ಪಶ್ಚಾತ್ತಾಪದ ಅಗ್ನಿಕುಂಡದಲ್ಲಿ ಬಿದ್ದು ಒದ್ದಾಡುತ್ತಿರುವೆ. ನನ್ನ ಮೇಲೆ ಕರುಣೆ ತೋರು ಗುರುವೇ, ಕೃಪೆ ಮಾಡಿ ಕರುಣೆ ತೋರು. ಅಪ್ಪ ಅವರೇ, ಕಮರಡಗಿಯ ಲೋಕಮ್ಮ ಗೌಡತಿ ಹೊಲದಲ್ಲಿ ಕಸ ತೆಗೆಯುವಾಗ ಸರ್ಪ ರೂಪದಲ್ಲಿ ಬಂದು ದರ್ಶನ ಭಾಗ್ಯ ನೀಡಿದ ನೀನು ನನ್ನ ಮೇಲೆ ಕರುಣೆ ತೋರುತ್ತಿಲ್ಲ ತಂದೆ. ಜೇವರ್ಗಿಯ ಸಾಹುಕಾರ ಸಿದ್ದರಾಮಪ್ಪನ ಹೆಂಡತಿ ಜಾನಕಿ ಬಾಯಿ ಅವಳ ಮೈಯ ಉರಿ ರೋಗವನ್ನು ಗುಣಪಡಿಸಿದ ನೀನು ನನ್ನ ಈ ರೋಗವನ್ನೇಕೆ ಗುಣಪಡಿಸುತ್ತಿಲ್ಲ ತಂದೆ, ಗುಣಪಡಿಸುತ್ತಿಲ್ಲ. ಶಿವ ಶಿವ ಹರ ಹರ ಶಂಭೋ ವಿಶ್ವರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವರಾಧ್ಯ. ಮಾರ್ಗ ಮೂರ್ಖ ಬಂಡ, ಥು ಥು ಥು. ತಂದೆ, ಅಪ್ಪ ಅವರೇ, ಗುರುವೇ, ತಂದೆ, ನನ್ನ ಕಷ್ಟ ಎಲ್ಲ ಪರಿಹಾರ ಆಗೋಯ್ತು. ನನ್ನ ಮೇಲೆ ಕರುಣೆ ತೋರ್ಬಿಟ್ರಿ. ಇನ್ಯಾವುದು ತಪ್ಪು ಮಾಡಂಗಿಲ್ಲ ಗುರುವೇ. ಸರಿ, ಒಳ್ಳೇದಾಯ್ತು. ತಡ್ಕೊಳವ್ವ, ತಡ್ಕೊ. ಬ್ಯಾನೆ ತಡಿಯಕ್ ಆಗಲ್ಲವ್ವ. ಅವ್ವ, ಓ ನಮ ಶಿವಾಯ, ಓ ನಮ ಶಿವಾಯ, ಶಿವಾಯ, ಓ ನಮ ಶಿವಾಯ. ಶಿವ ಶಿವ ಹರ ಹರ ಶಂಭೋ ವಿಶ್ವರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವರಾಧ್ಯರು, ಶಿವ ಶಿವ ಹರ ಹರ ಶಂಭೋ ವಿಶ್ವರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವರಾಧ್ಯರು. ಬ್ಯಾನಿ ಕಮ್ಮಾಯ್ತೇನವ್ವ? ಹ್ಞೂ ಅಪ್ಪರೇ, 8 ತಿಂಗಳು ತುಂಬಿದ ಕೂಸು ಇದಕ್ಕಿದ್ದಂಗೆ ಗರ್ಭಸ್ರಾವಾಗಿ ನನ್ನ ಕೈ ತಪ್ಪೋಯ್ತಲ್ಲ ಶಿವನೇ ಅಂತಿದ್ದೆ. ಅಷ್ಟ್ರಲ್ಲಿ ನೀವು ಬಂದು ನನ್ನ ಬ್ಯಾನೆ ದೂರ ಮಾಡಿ ನನ್ನ ಮಗುನ್ ಕಾಪಾಡಿದ್ರಿ. ನಿಮ್ ಋಣ ನಾನು ಹೆಂಗ್ ತೀರಿಸ್ಲಿ ತಂದೆ? ಅಪ್ಪೋರೆ, ನೀವು ಬಂದು ನನ್ನ ಹೆಂಡತಿ ಮಗುನ ಉಳಿಸ್ಕೊಟ್ರಿ. ಸ್ವಲ್ಪ ದಿನ ನಮ್ಮ ಮನೆಯಾಗಿದ್ದು ನಿಮ್ ಸೇವಾ ಮಾಡೋ ಭಾಗ್ಯನ ಕರುಣಿಸ್ರಿಯಪ್ಪ. ಎಷ್ಟು ದಿವಸ ಋಣ ಇರ್ತದೋ ಅಷ್ಟು ದಿನ ಇರ್ತೀನಿ. ಭಾರತ ಮಾತೆಗೆ ಬಿಡುಗಡೆ ಆಗ್ತದ. ನಮ್ಮನ್ನ ಗುಲಾಮರಾಗಿಸಿದ ಕೆಂಪು ಮೂತಿ ಕೋತಿಗಳು ಓಡಿ ಹೋಗ್ತಾರ. ಗಾಂಧೀಜಿರವರ ಹಾಗೂ ಅವರ ಅನುಯಾಯಿಗಳ ಸತ್ಯಾಗ್ರಹಕ್ಕೆ ಮಣಿದು ಆಂಗ್ಲರು ರಾತ್ರಿ 12 ಗಂಟೆಗೆ ಬಾಪೂರವರ ಕೈಗೆ ಭಾರತವನ್ನು ಒಪ್ಪಿಸಿ ತಮ್ಮ ದೇಶಕ್ಕೆ ತೆರಳಿದ್ದಾರೆ. ಗುರು ವಿಶ್ವರಾಧ್ಯ ಪ್ರಭು ವಿಶ್ವರಾಧ್ಯ, ಗುರು ವಿಶ್ವರಾಧ್ಯ ಪ್ರಭು ವಿಶ್ವರಾಧ್ಯ, ಹರ ವಿಶ್ವರಾಧ್ಯ ಹರಿ ವಿಶ್ವರಾಧ್ಯ, ಹರ ವಿಶ್ವರಾಧ್ಯ ಹರಿ ವಿಶ್ವರಾಧ್ಯ. ರಾಮಕೃಷ್ಣ ಯೇಸು ಕ್ರಿಸ್ತ ಬುದ್ಧನಾನ ಕಲ್ಲಾಭಕ್ಷ ಬಸವಚನ್ನ ಪ್ರಭುದೇವಯ್ಯ ವೀರಗಂಟಿ ಮಡಿವಾಳಯ್ಯ ಎಲ್ಲ ಮಹಿಮರ ಬೆಳಕಾಗೀತ ಬಂದಾನ. ವಿಶ್ವರಾಧ್ಯ ನಾಮದಿಂದ ಜಗಗಳಿಗ್ಯಾನ.
ಗುರು ವಿಶ್ವರಾಜ ಪ್ರಭು ವಿಶ್ವರಾಜ ಹರ ವಿಶ್ವರಾಜ ಹರೇ ವಿಶ್ವರಾಜ. ಜೋಗುರಿ, ನೀನಿಲ್ಲಿ ಎಲ್ಲಾ ಸಂಭ್ರಮಗಳನ್ನು ನೋಡಿದಾಯ್ತು. ಹೌದು ಸ್ವಾಮಿ, ನನ್ನ ದೇವನ ಈ ದೇಹವೆಂಬ ದೇಗುಲದಲ್ಲಿ ಭಾವವೆಂಬ ಸಿಂಹಾಸನದಲ್ಲಿ ಕೂರಿಸಿ ಈ ಜೀವ ಪರಮೈಕ್ಯದಲ್ಲಿ ಕಣ್ಮನವ ತಣಿಯುವಂತೆ ನೋಡೇನಿ. ಜೋಗುರಿ, ನೀನು ಶಾಖಾಪುರಕ್ಕೆ ಹೋಗ್ಬೇಕು. ನಿನಗಿನ್ನಿಲ್ಲಿ ಸ್ಥಾನ ಇಲ್ಲ. ಇದೇನ್ ಸ್ವಾಮಿ, ಪತಿ ಪರಮೇಶ್ವರ ಆರಾಧ್ಯ ದೈವ ಅಂತ ನಂಬಿ ನಡೆದ ನಿಮ್ಮ ಸತಿಗೆ ನಿಮ್ಮ ಪಾದದಡಿಯಲ್ಲೂ ಜಾಗ ಇಲ್ಲ ಅಂತೀರಿ? ಜೋಗುರಿ, ನನ್ನ ಈ ಶಕ್ತಿಗೆ ಸಾಧನವಾಗಿ ನಿಂತ ಶಾಖಾಪುರವೇ ನಿನ್ನ ಮುಕ್ತಿ ಮಂದಿರ. ಜೋಗುರಿ, ನನ್ನ ಸತಿಯಾಗಿ ಬಂದು ಬಸವಾಂಬೆ ಆಗಿ ನೀನು ನಿನ್ನ ಕರ್ತವ್ಯವನ್ನು ಮುಗಿಸಿದ್ದಿ. ನೀನೇ ಧನ್ಯಳು. ಶಾಖಾಪುರವೇ ಶಾಖಾಂಬೆಪುರವಾಗಿ, ಅನ್ನಪೂರ್ಣೆ ಸದಾಪೂರ್ಣೆಯಾಗಿ ಈ ವಿಶ್ವಾರಾಧ್ಯನ ಸತಿ ವಿಶ್ವಜ್ಯೋತಿ ಎಂದು ನಿನ್ನ ಕೀರ್ತಿ ಬೆಳಗಲಿ, ನಿನ್ನ ಕೀರ್ತಿ ಬೆಳಗಲಿ.